ಹರಿ ಓಂ ವೀಕ್ಷಕರೇ, ದೈನಂದಿನ ಜೀವನದ ಆರೋಗ್ಯಕ್ಕಾಗಿ RR ಯೋಗ ಡೈಲಿ ಲೈಫ್ ಚಾನಲ್ ನಿಮ್ ಜೊತೆ ನಾನು ಗಣೇಶ್ ಶ್ರೀಕಾಂತ್. ಯೋಗ ಫಾರ್ ಬಿಗಿನರ್ಸ್ 30 ಡೇಸ್ ಚಾಲೆಂಜಿನಲ್ಲಿ ಪ್ರತಿ ದಿನವೂ ಕೂಡ ಒಂದೊಂದು ಆಸನ ಮಾಡುವಂತ ರೀತಿ, ಆಸನದ ಉಪಯೋಗ ಹಾಗೆ ಆಸನದ ಕಾಂಟ್ರಾ ಇಂಡಿಕೇಶನ್ ಅನ್ನ ತಿಳಿದುಕೊಳ್ಳೋಣ. 30 ಡೇಸ್ ಚಾಲೆಂಜಿನ 4ನೇ ದಿನದ ಅಭ್ಯಾಸದಲ್ಲಿ ನಾವು ಅರ್ಧಕಟಿ ಚಕ್ರಾಸನವನ್ನ ಅಭ್ಯಾಸ ಮಾಡೋಣ. ಈ ಅರ್ಧಕಟಿ ಚಕ್ರಾಸನವನ್ನ ನಾವು ದಿನನಿತ್ಯ ಅಭ್ಯಾಸ ಮಾಡೋದ್ರಿಂದ ನಮಗಾಗುವಂತ ಲಾಭ ಏನು ಅಂದ್ರೆ, ಹೊಟ್ಟೆ ಮತ್ತು ಸೊಂಟದ ಬದಿಯಲ್ಲಿ ತುಂಬಿರುವಂತಹ ಕೊಬ್ಬನ್ನ ಕರಗಿಸಿಕೊಳ್ಳಲಿಕ್ಕೆ ಈ ಆಸನ ಸಹಾಯ ಮಾಡುತ್ತೆ. ಹಾಗೆ ಸೈಡ್ ಓಬ್ಲಿಕ್ ಮಸಲ್ಸ್ ಟೋನ್ ಆಗುತ್ತೆ. ನಮ್ಮ ಜಠರದ ಪ್ರಕ್ರಿಯೆಯನ್ನ ಹೆಚ್ಚಿಸಲು ಈ ಆಸನ ಸಹಾಯ ಮಾಡುತ್ತೆ. ಹಾಗೆ ನಮ್ಮ ಸ್ಪೈನಲ್ ಫ್ಲೆಕ್ಸಿಬಿಲಿಟಿಯನ್ನ ಇಂಪ್ರೂವ್ಮೆಂಟ್ ಮಾಡಿಕೊಳ್ಳಲು ಕೂಡ ಈ ಆಸನ ಉತ್ತಮವಾದ ಆಸನವಾಗಿದೆ. ಹಾಗೆ ಈ ಆಸನವನ್ನ ಯಾರು ಅಭ್ಯಾಸ ಮಾಡಬಾರ್ದು ಅಂತ ಅಂದ್ರೆ, ಹರ್ನಿಯ ಸಮಸ್ಯೆ, ಬೆನ್ನು ನೋವಿನ ಸಮಸ್ಯೆ, ಹಾಗೆ ಗರ್ಭಿಣಿ ಮಹಿಳೆಯರು ಈ ಆಸನವನ್ನ ಅಭ್ಯಾಸ ಮಾಡಬಾರ್ದು. ಮತ್ತೆ ಹೃದಯ ಸಂಬಂಧಿ ಕಾಯಿಲೆ ಇರುವವರು ಕೂಡ ಈ ಆಸನವನ್ನ ಅಭ್ಯಾಸ ಮಾಡದೇ ಇರುವುದು ಒಳ್ಳೆಯದು. ಬನ್ನಿ ವೀಕ್ಷಕರೇ, ಈಗ ಅರ್ಧಕಟಿ ಚಕ್ರಾಸನವನ್ನ ಅಭ್ಯಾಸ ಮಾಡಲು ನಾವು ನಿಂತ್ಕೊಳ್ಳುವಂತಹ ಸ್ಥಿತಿಗೆ ಬರೋಣ. 4ನೇ ದಿನದ ಅಭ್ಯಾಸ ಅರ್ಧಕಟಿ ಚಕ್ರಾಸನ. ಅರ್ಧಕಟಿ ಚಕ್ರಾಸನವನ್ನ ಅಭ್ಯಾಸ ಮಾಡಲು ಮೊದಲು ಸಮಸ್ಥಿತಿಗೆ ಬನ್ನಿ. 2 ಕಾಲುಗಳನ್ನ ಒಂದಕ್ಕೊಂದು ಜೋಡಣೆ ಮಾಡ್ಕೊಳ್ಳಿ. ನಿಮ್ಮ 2 ಹಸ್ತವನ್ನ ತೊಡೆಯ ಪಕ್ಕದಲ್ಲಿರಿಸಿ. ಸಮಸ್ಥಿತಿ. ಈಗ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ತಾ ಬಲಗೈಯನ್ನ ಭುಜದಂತರಕ್ಕೆ ಮೇಲೆತ್ತಿ, ಹಾಗೆ ಹಸ್ತವನ್ನ ಮೇಲ್ಮುಖ ಮಾಡ್ಕೊಳ್ತಾ ಆಳವಾಗಿ ಉಸಿರನ್ನ ತೆಗೆದುಕೊಳ್ಳಿ. ಸಂಪೂರ್ಣ ಕೈಯನ್ನ ತಲೆಯ ನೇರ ಮೇಲಕ್ಕೆತ್ತಿ. ಈಗ ಸಂಪೂರ್ಣ ದೇಹದ ಬಲಭಾಗವನ್ನ ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮೇಲಕ್ಕೆತ್ತ ಉಸಿರನ್ನ ಹೊರ ಹಾಕಿ ನಿಮ್ಮ ಎಡಕ್ಕೆ ನಿಧಾನವಾಗಿ ಬೆಂಡಾಗಿ. ಅರ್ಧಕಟಿ ಚಕ್ರಾಸನ. ಈ ಸ್ಥಿತಿಯಲ್ಲಿ ಸಹಜವಾಗಿ ಉಸಿರಾಟವನ್ನ ಮಾಡ್ತಾ 30 ಸೆಕೆಂಡ್ಸ್ ಹೋಲ್ಡ್ ಮಾಡಿ. ಸಂಪೂರ್ಣ ದೇಹದ ಬಲಬದಿಯಲ್ಲಿ ಆಗುವಂತ ಸೆಳೆತವನ್ನ ಗಮನಿಸಿ. ಸಹಜವಾದ ಉಸಿರಾಟ. 30 ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ಮತ್ತೆ ಉಸಿರನ್ನು ತೆಗೆದುಕೊಳ್ತಾ ನಿಧಾನವಾಗಿ ಮೇಲಕ್ಕೆ ಬಂದು ಹಾಗೆ ಉಸಿರನ್ನ ಹೊರ ಹಾಕ್ತಾ ನಿಮ್ಮ ಬಲಗೈಯನ್ನ ಕೆಳಗಡೆ ಇಳಿಸಿ. ಈಗ ಇನ್ನೊಂದು ಬದಿಗೆ ಅಭ್ಯಾಸ ಮಾಡೋಣ. ಉಸಿರನ್ನ ತೆಗೆದುಕೊಳ್ತಾ ಎಡಗೈಯನ್ನ ಭುಜದಂತರಕ್ಕೆ ಮೇಲೆತ್ತಿ ಹಸ್ತವನ್ನ ಮೇಲ್ಮುಖ ಮಾಡ್ಕೊಳ್ತಾ ಆಳವಾಗಿ ಉಸಿರನ್ನ ತೆಗೆದುಕೊಳ್ಳಿ. ಸಂಪೂರ್ಣ ನಿಮ್ಮ ಕೈಯನ್ನ ತಲೆಯ ನೇರ ಮೇಲಕ್ಕೆತ್ತಿ ಸಂಪೂರ್ಣ ದೇಹದ ಎಡಭಾಗವನ್ನ ಮೇಲಕ್ಕೆ ಸ್ಟ್ರೆಚ್ ಮಾಡ್ತಾ ಹಾಗೆ ಉಸಿರನ್ನ ಹೊರ ಹಾಕ್ತಾ ನಿಧಾನವಾಗಿ ನಿಮ್ಮ ಬಲಕ್ಕೆ ಬೆಂಡಾಗಿ ಮುಂದಕ್ಕೆ ನೋಡ್ತಾ ಸಹಜವಾದ ಉಸಿರಾಟದೊಂದಿಗೆ ಈ ಸ್ಥಿತಿಯಲ್ಲಿ 30 ಸೆಕೆಂಡ್ಸ್ ಹೋಲ್ಡ್ ಮಾಡಿ. ಸಂಪೂರ್ಣ ದೇಹದ ಎಡಭಾಗದಲ್ಲಿ ಆಗುವಂತ ಬದಲಾವಣೆಯನ್ನ ಗಮನಿಸಿ. ಸಹಜವಾದ ಉಸಿರಾಟ. 30 ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ಮತ್ತೆ ಉಸಿರನ್ನ ತೆಗೆದುಕೊಳ್ತಾ ಮಧ್ಯಕ್ಕೆ ಬಂದು ಸ್ಟ್ರೆಚ್ ಮಾಡಿ ಹಾಗೆ ಉಸಿರನ್ನ ಹೊರ ಹಾಕ್ತಾ ಎಡಗೈಯನ್ನ ಕೆಳಗಡೆ ಇಳಿಸ್ತಾ ಶಿಥಿಲ ತಾಡಾಸನದಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನ ತೆಗೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಅರ್ಧಕಟಿ ಚಕ್ರಾಸನ ಮಾಡುವಂತಹ ರೀತಿ, ಅರ್ಧಕಟಿ ಚಕ್ರಾಸನದಿಂದ ನಮಗಾಗುವಂತ ಲಾಭ, ಹಾಗೆ ಅರ್ಧಕಟಿ ಚಕ್ರಾಸನದ ಕಾಂಟ್ರಾ ಇಂಡಿಕೇಶನ್ ಅನ್ನ. ಈ ಆಸನವನ್ನ ದಿನನಿತ್ಯ ಅಭ್ಯಾಸ ಮಾಡ್ತಾ ನಿಮ್ಮ ದೇಹದ ಆರೋಗ್ಯವನ್ನ ಹೆಚ್ಚಿಸಿಕೊಳ್ಳಿ. ಹಾಗೆ ಈ ವಿಡಿಯೋ ನಿಮ್ಗೆ ಉಪಯುಕ್ತ ಎನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಮುಂದಿನ ದಿನದಲ್ಲಿ ಇನ್ನೊಂದು ಆಸನವನ್ನ ಅಭ್ಯಾಸ ಮಾಡೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯವನ್ನ ಚೆನ್ನಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಹರಿ ಓಂ ತತ್ಸತ್.